ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡೋ ಮುದ್ದು ಸೊಸೆ ನಾಳಿನ ಸಂಚಿಕೆ ಇದೊಂದು ಸಾದಾ ಕಥೆಯಲ್ಲ. ಇದೊಂದು ಭಾವನೆಗಳ ಯುದ್ಧ, ಒಂದು ನಂಬಿಕೆಯ ಪರೀಕ್ಷೆ ಮತ್ತು ಮುಖ್ಯವಾಗಿ ಸತ್ಯ ವರ್ಸಸ್ ಸುಳ್ಳಿನ ಕೊನೆಯ ಸಮರ. ಮೊದಲ್ ಸೀನ್ ನೋಡಿದ್ರೆ ವಿನತಿ ಎಲ್ಲರ ಮುಂದೆ ಕುಸಿದು ಬೀಳೋ ಕ್ಷಣ. ಇದು ಕೇವಲ ಶರೀರದ ದೌರ್ಬಲ್ಯ ಅಲ್ಲ, ಅವಳ ಮನಸ್ಸಿನ ಒತ್ತಡದ ಸ್ಫೋಟ. ಅವಳು ಹೇಳೋ ನಾನೇ ಸುಳ್ಳು ಹೇಳಿದ್ದು ಅನ್ನೋ ಒಪ್ಪಿಗೆ, ಅದು ಒಂದು ಗಿಲ್ಟ್ ಎಕ್ಸ್ಪ್ಲೋಷನ್. ಈವರೆಗೆ ಅವಳು ಕಟ್ಟಿದ ನಾಟಕದ ಗೋಪುರ ಒಂದೇ ಕ್ಷಣದಲ್ಲಿ ಕುಸಿದು ಬೀಳುತ್ತೆ. ಇಲ್ಲಿ ನಾವು ಗಮನಿಸಬೇಕಾದದ್ದು, ಅವಳ ಉದ್ದೇಶ ಕೆಟ್ಟದಾ? ಇಲ್ಲ, ಅವಳ ಮನಸ್ಸಿನಲ್ಲಿ ಒಂದು ಆಸೆ, ಆ ಮನೆ ಸೊಸೆ ಆಗ್ಬೇಕು ಅನ್ನೋ ಹಠ. ಆದ್ರೆ ಆ ಆಸೆ ತಪ್ಪುದಾರಿಯಲ್ಲಿ ಹೋಗಿ ಅವಳನ್ನೇ ನಾಶ ಮಾಡ್ತಾ ಇದೆ. ಶಿವರಾಮೇಗೌಡರು ಆ ಕ್ಷಣದಲ್ಲಿ ಬೀಳೋದು ಇದು ಫಿಸಿಕಲ್ ಕೊಲ್ಯಾಪ್ಸ್ ಅಲ್ಲ, ಇಮೋಷನಲ್ ರಿಲೀಸ್. ಇಷ್ಟು ದಿನ ತನ್ನ ಮಗಳ ಮೇಲೆ ಬಂದ ಅನುಮಾನ, ಸಮಾಜದ ಒತ್ತಡ ಎಲ್ಲವೂ ಒಂದೇ ಸಾರಿ ಕರಗಿ ಹೋಗ್ತಾ ಇದೆ. ಭದ್ರ ಯಾವ ತಪ್ಪು ಮಾಡಿಲ್ಲ ಅನ್ನೋ ಸತ್ಯ ಸಿಕ್ಕಾಗ ಅವನ ಹೃದಯ ಲಿಟ್ರಲಿ ರಿಲೀಫ್ನಲ್ಲಿ ಕುಸಿದು ಬೀಳುತ್ತೆ. ಇದು ತಂದೆಯ ಪ್ರೀತಿ ಎಷ್ಟು ಆಳವಾಗಿರುತ್ತೆ ಅನ್ನೋದಕ್ಕೆ ಒಂದು ಪವರ್ಫುಲ್ ಎಕ್ಸಾಂಪಲ್. ಇದಕ್ಕೆ ವಿರುದ್ಧವಾಗಿ ನೋಡಿದ್ರೆ ಸಾವಿತ್ರಿ, ಅವಳು ಇನ್ನೂ ರಿಯಾಲಿಟಿ ಆಕ್ಸೆಪ್ಟ್ ಮಾಡೋಕೆ ಸಿದ್ಧ ಇಲ್ಲ. ಅವಳ ಮನಸ್ಸು ಡಿನಯಲ್ ಮೋಡ್ನಲ್ಲಿದೆ. ಎಲ್ಲರೂ ಮುಂದೆ ಸತ್ಯ ಬಯಲಾಗಿದ್ರೂ ಅವಳು ಮಹಿಳಾ ಸಂಘ ಹೆಸರಿನಲ್ಲಿ ಮತ್ತೆ ಫೈಟ್ ಶುರು ಮಾಡ್ತಾಳೆ. ಇದು ಒಂದು ಡೇಂಜರಸ್ ಸೈಕಾಲಜಿ, ಈಗೋ ಓವರ್ ಟ್ರೂತ್. ಅವಳಿಗೆ ಸತ್ಯ ಮುಖ್ಯ ಅಲ್ಲ, ಗೆಲುವು ಮುಖ್ಯ. ಅದಕ್ಕಾಗಿಯೇ ಅವಳು ಕ್ರೌಡ್ನನ್ನ ಮೆನ್ಯುಪುಲೇಟ್ ಮಾಡೋಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಟ್ವಿಸ್ಟ್ ಇಲ್ಲಿ ಬರುತ್ತೆ. ವಿನತಿಯ ಕಾಲಿಗೆ ಕಟ್ಟಿದ್ದ ಸತ್ಯದ ಗುರುತು, ಆ ಸಣ್ಣ ಕ್ಲೂ ಸಂಪೂರ್ಣ ಕಥೆ ಫ್ಲಿಪ್ ಮಾಡ್ತದೆ. ಇದು ಟಿಪಿಕಲ್ ಸೀರಿಯಲ್ ಟ್ವಿಸ್ಟ್ ಅಲ್ಲ, ಇದು ಸಿಂಬಾಲಿಸಂ. ದೇವರನ್ನು ಮೋಸ ಮಾಡೋಕೆ ಹೋಗಿದ್ರೆ ಸತ್ಯ ತಾನೇ ಹೊರಬರುತ್ತದೆ ಅನ್ನೋ ಡೀಪ್ ಮೆಸೇಜ್. ಊರಿನವರು ಕೂಡ ಈ ಕ್ಷಣದಲ್ಲಿ ಕಂಪ್ಲೀಟ್ ಯೂಟರ್ನ್ ತೆಗೆದುಕೊಳ್ತಾರೆ. ಕ್ರೌಡ್ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ವಿನತಿ ಮತ್ತೆ ಕನ್ಫೆಷನ್ ಕೊಡೋ ಸೀನ್, ಇದು ಪ್ಯೂರ್ ಬ್ರೇಕ್ ಡೌನ್. ನಾನು ಕೇಕ್ ತಗೊಂಡು ಹೋದೆ, ಏನೂ ಆಗಲಿಲ್ಲ ಅನ್ನೋ ಸಾಲುಗಳು ಅವಳ ಮನಸ್ಸಿನ ಒಳಗಿನ ಟ್ರೂತ್ ಫೈನಲಿ ಹೊರಗೆ ಬರ್ತಾ ಇದೆ. ಇಲ್ಲಿ ಅವಳು ವಿಲನ್ ಅಲ್ಲ, ಅವಳು ಮಿಸ್ಟೇಕನ್ ಡ್ರೀಮರ್. ಆದ್ರೆ ಅವಳ ತಪ್ಪು ಅವಳ ಜೀವನವನ್ನೇ ಕೆಡಿಸೋ ಮಟ್ಟಿಗೆ ದೊಡ್ಡದಾಗ್ತದೆ. ಶಿವರಾಮೇಗೌಡರು ಇನ್ನೂ ನಮ್ಮ ಮನೆಗೆ ಬರಬೇಡಿ ಅನ್ನೋದು ಇದು ಕೋಪದ ಮಾತಲ್ಲ, ಇದು ಬ್ರೋಕನ್ ಟ್ರಸ್ಟ್ನ ನಿರ್ಧಾರ. ಒಮ್ಮೆ ನಂಬಿಕೆ ಒಡೆದ್ರೆ ಅದನ್ನು ಮತ್ತೆ ಕಟ್ಟೋದು ತುಂಬಾ ಕಷ್ಟ. ಇಲ್ಲಿ ರಿಲೇಷನ್ಶಿಪ್ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದು ಕ್ಲಿಯರ್ ಆಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ ಸೀನ್, ಇದು ಕರ್ಮ ಪಾಯಿಂಟ್. ಸಾವಿತ್ರಿ ಇನ್ನೂ ಫೈಟ್ ಮೂಡ್ನಲ್ಲಿರ್ತಾಳೆ, ನಾನು ಸಾಬೀತು ಮಾಡ್ತೀನಿ ಅಂತ. ಆದ್ರೆ ನಾವಿಲ್ಲಿ ಪ್ರೆಡಿಕ್ಟ್ ಮಾಡಬಹುದು, ಅವಳ ಈಗೋ ಅವಳನ್ನ ಇನ್ನೂ ಡೀಪರ್ ಪ್ರಾಬ್ಲಮ್ಗೆ ತಳ್ತದೆ. ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗೋದು ಸ್ಟೋರಿ ನೆಕ್ಸ್ಟ್ ಫೇಸ್ಗೆ ಎಂಟರ್ ಆಗಿದೆ ಅನ್ನೋ ಸಿಗ್ನಲ್. ಇನ್ನು ಇಮೋಷನಲ್ ಪೀಕ್, ಭದ್ರಾ ಮತ್ತು ವಿದ್ಯಾ, ಈ ಇಬ್ಬರ ನಡುವಿನ ಮಾತುಗಳು, ಇದು ಪ್ಯೂರ್ ಲವ್ ಪ್ಲಸ್ ಟ್ರಸ್ಟ್ ಕಾಂಬಿನೇಷನ್. ನೀನು ನನ್ನ ಮೇಲೆ ನಂಬಿಕೆ ಇಟ್ಟೆ ಅನ್ನೋ ಭದ್ರಾ ಮಾತು ರಿಲೇಷನ್ಶಿಪ್ನ ಬ್ಯಾಕ್ಬೋನ್. ಎಲ್ಲರೂ ಡೌಟ್ ಮಾಡಿದಾಗ ಒಬ್ರು ನಿಂತ್ರೆ ಸಾಕು, ಅದೇ ರಿಲೇಷನ್ಶಿಪ್ ಉಳಿಸುತ್ತದೆ. ವಿದ್ಯಾ ಕ್ಯಾರೆಕ್ಟರ್ ಇಲ್ಲಿ ಶೈನ್ ಆಗ್ತದೆ. ಅವಳು ಸೈಲೆಂಟ್ ಸ್ಟ್ರೆಂಗ್ತ್. ಕೊನೆಯಲ್ಲಿ ಐ ಲವ್ ಯು ಎಕ್ಸ್ಚೇಂಜ್, ಇದು ಸಿಂಪಲ್ ರೊಮ್ಯಾನ್ಸ್ ಅಲ್ಲ, ಇದು ಟ್ರಸ್ಟ್ ವಿಕ್ಟ್ರಿ. ಈ ಲವ್ ಸೀನ್ ಇಮೋಷನಲ್ ಕ್ಲೈಮ್ಯಾಕ್ಸ್ ಥರ ಫೀಲ್ ಕೊಡುತ್ತದೆ, ಯಾಕೆಂದ್ರೆ ಇಷ್ಟು ದೊಡ್ಡ ಸ್ಟಾರ್ಮ್ ನಂತರ ಬಂದ ಕಾಮ್ ಇದು. ಮುಂದಿನ ಸಂಚಿಕೆ ಪ್ರೆಡಿಕ್ಷನ್, ಸಾವಿತ್ರಿ ಸುಮ್ಮನೆ ಬಿಡೋವಳಲ್ಲ, ಅವಳು ರಿವೆಂಜ್ ಮೋಡ್ಗೆ ಹೋಗ್ತಾಳೆ. ಇನ್ನೂ ದೊಡ್ಡ ಪ್ಲಾನ್ ಮಾಡೋ ಚಾನ್ಸ್ ಇದೆ. ಬಹುಶಃ ಭದ್ರಾನ ಇಮೇಜ್ ಮತ್ತೆ ಡೆಸ್ಟ್ರಾಯ್ ಮಾಡೋ ಪ್ರಯತ್ನ. ವಿನತಿ, ಅವಳು ಗಿಲ್ಟ್ನಲ್ಲಿ ಸ್ಟ್ರಗಲ್ ಮಾಡ್ತಾಳೆ, ಆದ್ರೆ ಅವಳ ರಿಡೆಂಪ್ಷನ್ ಆರ್ಕ್ ಬರಬಹುದು. ಶಿವರಾಮೇಗೌಡರು ಇನ್ನು ಮುಂದೆ ತುಂಬಾ ಸ್ಟ್ರಿಕ್ಟ್ ಆಗಿ ಡಿಸಿಷನ್ಸ್ ತೆಗೆದುಕೊಳ್ತಾರೆ. ಮತ್ತು ಭದ್ರಾ ಮತ್ತು ವಿದ್ಯಾ ಲವ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಬಟ್ ನೆಕ್ಸ್ಟ್ ಪರೀಕ್ಷೆ ಇನ್ನೂ ದೊಡ್ಡದು. ಓವರಾಲ್ ಈ ಎಪಿಸೋಡ್ ನಮಗೆ ಹೇಳೋ ಮೆಸೇಜ್ ಏನು ಅಂದ್ರೆ, ಸುಳ್ಳು ಕೆಲವು ಸಮಯ ಗೆಲ್ಲಬಹುದು, ಆದ್ರೆ ಸತ್ಯ ಕೊನೆಯಲ್ಲಿ ನಿಲ್ಲುತ್ತೆ. ಆದ್ರೆ ಆಗಾಗಲೇ ಸಂಬಂಧಗಳು ಒಡೆದು ಹೋಗಿರುತ್ತವೆ.